ನಾನಲ್ದೆ ನಿನ್ಗಿನ್ನೂ ಒಂದು ಬದುಕಿದೆ ಅಲ್ವಾ ಯಜೆ. ಇನ್ನೇನ್ ನನ್ನ ಬರ್ತ್ಡೇ ಕೂಡ ಬರ್ತಿದೆ. ನನ್ನ ಹುಟ್ಟಿದ ಹಬ್ಬದ ದಿನ ನಿನ್ ಜೀವನಕ್ಕೆ ಒಂದು ಮರು ಹುಟ್ಟು ಸಿಗ್ಬೇಕು. ಅದಕ್ಕೆ ನೀನು ಇನ್ನೊಂದು ಮದುವೆ ಆಗ್ಬೇಕು ಯಜೆ. ನನ್ನ ಜೀವ ಕಳ್ಕೊಂಡ್ರು ಪರವಾಗಿಲ್ಲ, ಹೊಸ ಜೀವನ ಕಳ್ಕೋಬೇಕು ಅನ್ನೋ ನಿನ್ನ ಆಸೆ ನೆರವೇರುತ್ತೆ. ನಾನು ಮತ್ತೆ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದೆ. ಇದು ಒಂಥರ ಆಯ್ಕೆ. ನಾನು ಮದುವೆ ಆಗೋ ಹುಡುಗಿ ಅಂತರ ಈ ಮನೇಲಿ ಏನೇ ನಡೀತಾ ಇದ್ರು, ಏನೇ ನಡೆದ್ರು ಅದೆಲ್ಲ ನಿನಗೋಸ್ಕರ. ನಿನ್ನ ಆಸೆ, ನಾನು ನಿನಗೆ ಕೊಟ್ಟಿರೋ ಮಾತು. ಸಾವಿರ ಜನ ಸಾವಿರ ಮಾತಾಡಿದ್ರು ನನ್ನ ಮನಸ್ಸಲ್ಲಿ ಉಳಿದಿರೋದು ನಾನು ನಿನಗೆ ಕೊಟ್ಟಿರೋ ಮಾತಷ್ಟೇ ಅಂತರ. ರಾಮ್, ಅಮ್ಮ, ಅಂತರ ಹತ್ರ ಮಾತಾಡ್ತಿದ್ಯಾ? ಜನ ನಿನ್ನ ಬಗ್ಗೆ ಏನೇನೋ ಮಾತಾಡ್ಕೋತಾರೆ, ಆದರೆ ನನಗೆ ಗೊತ್ತು ನನ್ನ ಮಗ ಆಡೋರು ಮತ್ತು ಕುಗ್ಗೋನಲ್ಲ ಅಂತ. ಬಾ ಕೂತ್ಕೋ. ಅಮ್ಮ, ನೀರಲ್ಲಿ ಮುಳುಗ್ತಾ ಇರೋನ್ನ ಜನ ನೋಡಿ ಆಟ ಆಡ್ತಾ ಇದ್ದಾನೆ ಅಂದ್ಕೊಂಡ್ರೆ ಎಂಥ ವಿಪರ್ಯಾಸ ಅಲ್ವಾ? ಜೀವ ಹೋಗೋ ಹೊತ್ತಲ್ಲಿ ಜನಗಳ ಮಾತೇ ಕೇಳಿಸೋದಿಲ್ಲ. ಛೆ, ಬಿಡ್ತೂನು. ಜೀವನ ಶುರುವಾಗೋ ಹೊತ್ತನ್ನ ಜೀವ ಹೋಗೋ ಹೊತ್ತಿಗೆ ಯಾಕಪ್ಪ ಹೋಲಿಸ್ತೀಯಾ? ಆದರೆ ಜನಗಳಿಗೆ ಜೀವನ ವ್ಯತ್ಯಾಸನೇ ಗೊತ್ತಾಗಲ್ಲಮ್ಮ. ಅದೇನೇ ಇರಲಿ, ನನ್ನ ಮಗನ ಆಯ್ಕೆ ಸರಿಯಾಗೇ ಇದೆ. ಭಗವಂತ ನಿರ್ಧಾರಕ್ಕೆ ನಾವೆಲ್ಲ ನೆಪ್ಪಗಳಷ್ಟೇ. ಅದು ಸರಿ, ನೀನು ಯಾಕೆ ಇಷ್ಟೊತ್ತಾದರೂ ನಿದ್ದೆ ಮಾಡಿಲ್ಲ? ನಿಂಗೆ ಇದನ್ನು ಕೊಟ್ಟು ಹೋಗೋಣ ಅಂತ ಬಂದೆ. ಇದನ್ನು ನೀನು ನಿನ್ನ ನಿಶ್ಚಿತಾರ್ಥ ದಿನ ಅಂತರ ಬೆರಳಿಗೆ ಹಾಕಿದ್ದೆ. ಈಗ ಮುಂದೆ ನಡೆಯೋ ನಿಶ್ಚಿತಾರ್ಥದಲ್ಲಿ ಲೀಲಾ ಬೆರಳಿಗೆ ಹಾಕ್ಬಿಡು. ಅಲ್ಲಿವರೆಗೂ ಇದು ಲೀಲಾ ಹತ್ರನೇ ಇರಲಿ. ಇದನ್ನ ಅವಳಿಗೆ ತಲುಪಿಸೋ ಹೊಣೆ ನಿಂದು. ದೇವ್, ವಿಷಯ ಗೊತ್ತಾಯ್ತಾ? ನೀನು ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು. ನಿಜ ಮದ್ವೆ ಆಗ್ತಿದಾರಂತೆ. ಅದರಲ್ಲೇನಿದೆ ಸ್ಪೆಷಲ್ಲು? ಗೊತ್ತಿರೋದೇ ತಾನೇ. ಅದೇನೋ ಗೊತ್ತಿರೋ ವಿಷಯನೇ, ಆದ್ರೆ ಇವತ್ತು ಪಾರ್ಟಿಲಿ ಏಜೆ ಯಾರನ್ನ ಮದ್ವೆ ಆಗ್ತಿದ್ದಾರೆ ಅಂತಾನು ಅನೌನ್ಸ್ ಮಾಡಿದಾರಂತೆ. ಯಾರನ್ನಂತೆ? ಅವಳು ಯಾರೋ ಲೀಲಾ ಅಂತ. ಯಾರಂದೆ? ಲೀಲಾ. ನಾನಂತೂ ಟಯರ್ಡ್ ಆಗಿದ್ದೀನಿ, ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಯಾರ ವಿರುದ್ಧ ಕಂಪ್ಲೇಂಟ್ ಹಾಕಬೇಕು? ಇನ್ಸ್ಪೆಕ್ಟರ್ ದೇವ್, ಈ ಕಂಪ್ಲೇಂಟ್ ನಿನ್ನ ಸ್ಟೇಷನಲ್ಲೇ ನಿನ್ನ ವಿರುದ್ಧವಾಗಿ ಆಗಬೇಕು. ಈ ಕ್ಷಣದಿಂದ ಈ ಯೂನಿಫಾರ್ಮ್ ನಿಮ್ಮ ಮೈ ಮೇಲೆ ಇರಬಾರ್ದು. ಇಟ್ಸ್ ಅನ್ ಆರ್ಡರ್. ಅಂದರೆ ವಿಜಯ್ ಲೀಲಾ ಪರವಾಗಿ ನನಗೆ ಹಾಗೆಲ್ಲ ಮಾಡಿದ್ದು ಅವಳನ್ನ ಮದುವೆ ಆಗೋ ಕಾರಣಕ್ಕ. ಅದಕ್ಕೆ ನನ್ನ ರೇವತಿನ ದೂರ ಮಾಡಿದ್ರು. ಎಜೆ ಲೆವೆಲ್ ಏನು, ಲೀಲಾ ಲೆವೆಲ್ ಏನು, ಎಜೆಗೂ ಲೀಲಾಗೂ ಚೂರು ಸೂಟ್ ಆಗಲ್ಲ. ಆದರೂ ಎಜೆ ಲೀಲಾನ್ ಮದುವೆ ಆಗ್ತಿದ್ದಾನೆ ಅಂತಂದರೆ ಇದರಲ್ಲಿ ಏನೋ ವಿಷಯ ಇದೆ. ನನಗೆ ಗೊತ್ತು ನಿನಗೆ ನೋವಾಗುತ್ತೆ ಅಂತ, ಆದರೆ ಮುಂದೆ ಈ ಮನೆ ಒಡ್ತಿ ಆಗೋ ಹುಡುಗಿ ಅವಳು
ಈ ಉಂಗುರ ಹಾಕೊಳ್ಳೋ ಹಕ್ಕಿದೆ ಅಲ್ವಾ? ನಿನ್ನ ಹೆಂಡತಿ ಸ್ಥಾನ ತುಂಬಕ್ಕೆ ಬರ್ತಿದ್ದಾಳೆ ಅಂತಂದಮೇಲೆ ಈ ಉಂಗುರ ಅವಳಿಗೆ ಸೇರಬೇಕು. ಹೆಂಡತಿ ಅನ್ನೋ ಸ್ಥಾನ ಸಿಗ್ಬೋದು, ಮನೆ ಯಜಮಾನಿ ಅನ್ನೋ ಪಟ್ಟನೂ ಸಿಗ್ಬೋದು. ಈ ಉಂಗುರದ ಮೇಲೆ ಆ ಹುಡುಗಿಗೆ ಹಕ್ಕು ಇರ್ಬೋದು. ಆದರೆ ನನ್ನ ಪ್ರೀತಿ ಮೇಲೆ ಹಕ್ಕಿರೋದು ನೀನೊಬ್ಬಳಿಗೆ ಅಂದ್ರ ಪ್ರಪಂಚದ ಕಣ್ಣಿಗೆ ಅವಳು ಹೆಂಡತಿ ಆಗುತ್ತಾಳೆ ಅಷ್ಟೇ ಹೊರತು ನಿನ್ನ ಸ್ಥಾನನ ಅವಳಿಗೆ ಯಾವತ್ತೂ ಕೊಡೋಕ್ಕಾಗಲ್ಲ, ಅದು ಸಿಗೋದು ಇಲ್ಲ. ಅವಳನ್ನು ಹೆಂಡತಿ ಅಂತ ಒಪ್ಕೊಳ್ದೆ ಬರೀ ಅಂತರ ಕೊಟ್ಟು ಮಾತಿಗೋಸ್ಕರ ಅಷ್ಟೇ ಮದುವೆ ಆಗ್ತಿದ್ದಾನೆ ಅನ್ನೋದಾದರೆ ಅವನನ್ನೇ ನಂಬ್ಕೊಂಡು ಬರೋ ಹೆಣ್ಣಿನ ಭವಿಷ್ಯ ಗತಿ ಏನು? ಅಯ್ಯೋ, ನಾನು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ? ರಾಮ್ ಮದುವೆನೇ ಆಗಲ್ಲ ಅಂತಿದ್ದವನು ಈಗ ಆ ಹುಡುಗಿನ ಒಪ್ಪಿದ್ದಾನೆ ಅಂತಂದರೆ ಅದೆಲ್ಲ ನಿನ್ನ ಲೀಲೆ. ಕೈ ಹಿಡಿದು ನಡೆಸ್ತಿರೋನೆ ನೀನು ಅಂತಂದಮೇಲೆ ಎಡುವ ಭಯ ಯಾಕೆ? ಅವ್ರ ಜೀವನ ಎಲ್ಲೂ ಎಡುವುದು ಹಾಗೆ, ಅವ್ರ ಸಂಬಂಧಕ್ಕೆ ಯಾವ ಕಂಟಕನೂ ಬರದಿರೋ ಹಾಗೆ ನೀನು ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ಕಾಫಿ ತಗೋ ಅಕ್ಕ, ನಿಂಗೋಸ್ಕರ ಅಮ್ಮನೇ ಮಾಡಿದ್ದು. ಅಮ್ಮ ಮಾಡಿದ್ದಾ? ಕಾಫಿ ಹೇಗಿದೆ ಅಕ್ಕ? ಸೂಪರ್ ಆಗಿದೆ. ಅಮ್ಮ ಮಾಡಿದ ಕಾಫಿ ಅಂದ್ಮೇಲೆ ಕೇಳ್ಬೇಕಾ? ಅಕ್ಕ, ಈ ಕಾಫಿಗೆ ಸಕ್ಕರೆನೇ ಹಾಕಿಲ್ಲ. ನಿನ್ ಬುದ್ಧಿನೇ ಇಷ್ಟು ಅಕ್ಕ. ನಿಂಗೆ ಇಷ್ಟ ಇಲ್ಲ ಅಂದ್ರು, ನಿಂಗೆ ಕಹಿ ಅನ್ಸಿದ್ರು, ನಂಗೂ ಅಮ್ಮಂಗೂ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಿಂಗೆ ಇಷ್ಟ ಅಂತ ಸುಳ್ಳು ಹೇಳ್ತೀಯ. ಮದ್ವೆ ವಿಚಾರದಲ್ಲೂ ಹಾಗೆ, ನಿಂಗೆ ಇಷ್ಟ ಇಲ್ಲ ಅಂದ್ರು ಬೇರೆ ಯಾವುದೋ ಕಾರಣಕ್ಕೆ ಇಷ್ಟ ಅಂತ ಹೇಳ್ತಿದ್ಯಾ. ಚುಕ್ಕಿ, ನೀನು ಇನ್ನೂ ಅದೇ ಯೋಚನೆ ಮಾಡ್ತಿದ್ಯಾ?